ಇದೇನ್ರಿ ಮುಖಕ್ಕೆ ಸೋಪ್ ಹಚ್ಕೊಂಡು ಹಾಗೆ ನಿಂತಿದ್ದೀರಲ್ಲ? ಎಲ್ಲ ನನ್ ಕರ್ಮ. ಒಂದು ಬ್ಲೇಡ್ ತರಕ್ಕೆ 1 ಗಂಟೆ ಹಿಂದೆನೆ ಹೇಳಿದೆ, ಇನ್ನೂ ಬಂದಿಲ್ಲ. ಅಣ್ಣ ತಗೊಳ್ಳಿ ನಿಮ್ ಬ್ಲೇಡ್. ಒಂದು ಬ್ಲೇಡ್ ತರಕ್ಕೆ ಎಷ್ಟೊತ್ತೋ? ಒಂದು ಬ್ಲೇಡ್ ತರೋಕೆ 1 ಗಂಟೆ ಅಷ್ಟೇ. ಶುದ್ಧ ತಲಹಟೆ. ಪಾಪ ಅವನೇನ್ರಿ ಮಾಡ್ತಾನೆ? ಬೆಳಗಾದ ತಕ್ಷಣ ನಿಮ್ಮೊಬ್ಬರ ಕೆಲ್ಸನ ಇರೋದು. ಈ ಮನ್ಲಿರೋ ಪ್ರತಿಯೊಬ್ಬರನ್ನು ತೃಪ್ತಿ ಪಡಿಸ್ಬೇಕಲ್ಲ ಅವನು. ಏನ್ರಿ ಆಫೀಸ್ನಿಂದ ಬರ್ತಾ ಹಾಗೆ ತಗೊಂಡ್ ಬರ್ಬಾರ್ದಾ? ಎಲ್ಲ ನನ್ಗೂ ಉಪದೇಶ ಮಾಡೋರೆ. ಅಣ್ಣ ತಗೋ ನಿನ್ ಬಟ್ಟೆ. ಅದ್ಗೆ ತಗೊಳ್ಳಿ ನಿಮ್ಮ ಪಾದರಕ್ಷೆ. ಶ್ರೀರಾಮಚಂದ್ರ ಕಾಡ್ಗೆ ಹೋದಾಗ ಸೀತಾದೇವಿ ವನವಾಸದಲ್ಲಿ ಉಪಯೋಗಿಸಿದ ಚಪ್ಪಲಿ ಅಂತ ಕಾಣಿಸುತ್ತೆ. ಯಾಕೋ? ಮತ್ತಿನ್ನೇನ್ ಅದ್ಗೆ? ಈ ಕಡೆ ಹೊಲ್ದ್ರೆ ಆ ಕಡೆ ಬಾಯ್ ಬಿಟ್ಕೊಳತ್ತೆ, ಆ ಕಡೆ ಹೊಲ್ದ್ರೆ ಈ ಕಡೆ ಬಾಯ್ ಬಿಟ್ಕೊಳತ್ತೆ. ಹೋಗಿ ಹೋಗಿ ಇಂತ ಜುಜ್ಬಿ ಚಪ್ಲಿನ ಹಾಕೊಳ್ಳೋದು ಅಂತ ನಾನ್ ಹೇಳಿಲ್ಲ, ಆ ಚಪ್ಲಿ ಹೊಲಿಯೋನ್ ಹೇಳ್ದ. ತಲೆ ಹರಟೆ ಜಾಸ್ತಿ ಆಯ್ತು. ಇದು ಸಿಂಡ್ರೆಲ್ಲಾ ಚಪ್ಲಿ. ಇದನ್ ತಗೊಂಡ್ಮೇಲೆನೆ ನಂಗೆ ಅದೃಷ್ಟ ಬಂದಿದ್ದು. ಸಿಂಡ್ರೆಲ್ಲಾ? ಆಹಾ, ಸಿಂಡ್ರೆಲ್ಲಾ ಎಲ್ಲಿ? ನಿಮ್ಮ ಅಂಗೈ ತೋರ್ಸಿ. ಯಾಕೋ? ತೋರ್ಸಿ. ಉಳಿದ ಚಿಲ್ರೆ ಮನುಷ್ಯರು ಕೊಡೋಕೆ. ಚಿಲ್ರೆ ಚಪ್ಲಿ ನೋಡಿದ್ರ ನಿಮ್ ತಮ್ಮ ಹೇಗ್ ಮಾತಾಡ್ತಾನೆ. ಇದಕ್ಕೆಲ್ಲ ಕಾರಣ ನಿಮ್ ದೊಡ್ಡಕ್ಕೆ ಸಪೋರ್ಟ್. ರಶ್ಮಿ, ಈ ಎಲೆ ಅಡಿಕೆನ ನಿಮ್ಮ ಅಮ್ಮನ ಕೊಡು. ನಾನಿವತ್ತು ಒಂದು ಎಲಕ್ಕೆ ಹಾಕೋಲ್ಲ ಚಿಕ್ಕಪ್ಪ. ನೀನು ಎಲೆ ಅಡಿಕೆ ತಿಂತೀಯಾ? ಬೇಡ ಮರಿ. ಚಿಕ್ಕ ಮಕ್ಕಳು ಎಲೆ ಅಡಿಕೆ ತಿಂದ್ರೆ ನಾಲ್ಗೆ ನನ್ನಷ್ಟು ದಪ್ಪ ಆಗುತ್ತೆ. ಇದು ಸಾರಲ್ಲ, ಸಮುದ್ರ ನೀರು, ಬರೀ ಉಪ್ಪು. ಈ ಮನೆ ಗ್ರಾಚಾರನೇ ಹೀಗೆ. ದುಡಿದ್ ಸಂಪಾದನೆ ಮಾಡೋರ್ಗೆ 3 ಕಾಸಿನ ಗೌರವ ಇಲ್ಲ. ಏನಮ್ಮ, ಏನಾಯ್ತು? ಸಾರಿ ಉಪ್ಪು ಜಾಸ್ತಿ ಇದಕ್ಕೆ ಬಾಯಿಗಡಕ್ ಆಗ್ತಾ ಇಲ್ಲ. ಹೋಗ್ಲಿ, ಅದನ್ ಚೆಲ್ಬಿಡಿ. ಉಪ್ಪಿನಕಾಯಿ ಹಾಕ್ತೀನಿ, ಅನ್ನ ಕಲ್ಸ್ಕೊಳ್ಳೋರಂತೆ. ಚಿಚಿಚಿ, ಉಪ್ಪಿನಕಾಯಿ ಅನ್ನನ ಯಾರಿಗ್ ಸೇರುತ್ತೆ? ನಡೀರಿ, ನಾವು ಕ್ಯಾಂಟೀನಲ್ಲಿ ಏನಾದ್ರು ತಗೊಳ್ಳೋಣ. ಗಂಡ ಹೆಂಡತಿ ಇಬ್ರು ಬರೀ ಹೊಟ್ಟೆಲೆ ಹೋಗ್ತೀರಾ? ಏನ್ ಮಾಡೋದಕ್ಕೆ? ನಮ್ಮ ಹಣೆ ಬರ. ದುಡ್ದು ಸಂಪಾದನೆ ಮಾಡಕ್ ನಾವಿದೀವಿ ಹೊರತು ಸುಖ ಪಡಕ್ಕಲ್ಲ. ಏಯ್ ನಡೆ ಹೋಗೋಣ. ಏನತ್ಕೆ? ಕಲಿಯುಗದ ಶ್ರೀರಾಮಚಂದ್ರ ಸೀತಾದೇವಿ ವನವಾಸ ಕೊಟ್ಟಾಗಿದೆ. ಸಾರ್ಗ್ ಉಪ್ಪು ಜಾಸ್ತಿ ಅಂತೆ, ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾರ್ಗೆ ಉಪ್ಪು ಜಾಸ್ತಿನ? ಆಹಾ ಆಹಾ, ಸಾರ್ ಫಸ್ಟ್ ಕ್ಲಾಸ್ ಆಗಿದೆ. ತಿನ್ನೋ ಅದೃಷ್ಟ ಇಲ್ಲ ಮುಂಡೇವಕ್ಕೆ. ನೀನಾದ್ರೂ ನೆಟ್ಟು ಕುತ್ಕೊಂಡು ಊಟ ಮಾಡೋ. ನಮ್ಮ ತೋಟದ ಗಿಡಗಳು ಬಿಸ್ತಲು ಒಣಗ್ತಾ ಇದೆ, ಅದಕ್ಕೆ ನೀರು ಹಾಕ್ಬಿಟ್ಟು ಬರ್ತೀನಿ. ಸ್ವಲ್ಪ ಮೆತ್ತಗೆ ಮಾತಾಡು, ಇದು ರೈಲ್ವೆ ಸ್ಟೇಷನ್ ಅಲ್ಲ. ನಿನ್ ಹೆಸರೇನು? ಹೆಸರು ಬೇಳೆಕಾಳು. ಯಾಕೆ? ಕೊತ್ತಂಬರಿ ಸೊಪ್ಪು ಇಟ್ಕೋಬಹುದಾಗಿತ್ತಲ್ಲ. ಹೆಸರು ಕೇಳಿದ್ರೆ ಏನೋ ಜೋರ್ ಮಾಡ್ತಾನೆ. ನನ್ನ ಹೆಸರು ಕಟ್ಕೊಂಡು ನಿನ್ಗೇನಾಗಬೇಕು? ನಿನ್ ಸ್ನೇಹಕ್ಕೋಸ್ಕರ. ಐ ಆಮ್ ಸಾರಿ, ನಾನು ಹುಡುಗಿರ ಜೊತೆ ಸ್ನೇಹ ಮಾಡಲ್ಲ. ಹಾಗಾದ್ರೆ ಈ ಹೂವಿನ ಗಿಡನೆಲ್ಲ ಯಾಕೆ ಬೆಳೆಸ್ತಾ ಇದೀಯಾ? ಯಾಕೆ ಬೆಳೆಸಬಾರ್ದು? ನಿನ್ ತಲೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂದವಾಗಿರೋ ಹೂವನ್ ಬೆಳೆಸೋದು ಸುಂದರವಾಗಿರೋ ಹುಡುಗಿರ ಕೊಡೋಕೆ. ಎಲ್ಲಿ ನನ್ಗೊಂದು ಹೂ ಕೊಡು. ಆ ಕೆಂಪುದು. ಅಂದವಾದ ಹೂ ಬೆಳೆಸೋದು ಸುಂದರವಾಗಿರೋ ಹುಡುಗಿರು ಕೊಡೋಕೆ, ನಿನ್ನಂಥವ್ರಿಗಲ್ಲ. ಏ ಮಿಸ್ಟರ್, ನಮ್ ಕಾಲೇಜ್ನಲ್ಲಿರೋ ಒಬ್ಬ ಕವಿ ನನ್ ಬ್ಯೂಟಿ ಮೇಲೆ ಒಂದು ಪೊಯಮೇ ಬರ್ದಿದ್ದಾನೆ. ಮುಖವು ಕಮಲದ ಹೂವು, ಕಣ್ಣು ನೈದಿಲೆಯ ಹೂವು, ಮೂಗು ಸಂಪಿಗೆ ಹೂವು, ಅಧರ ದಾಳಿಂಬೆ ಹೂವು ಅಂತ. ಅವನೊಬ್ಬ ಮುಟ್ಟಾಳ ಇರಬೇಕು. ಹೌದು, ಪೊಯಂ ಚೆನ್ನಾಗಿ ಬರೆದ್ರೆ ಅವ್ನ್ ಮುಟ್ಟಾಳನೆ. ನೀನ್ ತುಂಬಾ ಜಾಣ. ಫಸ್ಟ್ ಕ್ಲಾಸ್ ಆಗಿ ಫುಟ್ಬಾಲ್ ಆಡ್ತೀಯಾ, ಜಾಗಿಂಗ್ ಮಾಡ್ತೀಯಾ, ನಮ್ಮಂತ ಅಂದವಾಗಿರೋ ಹುಡುಗಿರ್ನ ಕಂಡ್ರೆ ನಡೆಸ್ತೀಯಾ? ಏ ಮಿಸ್ಟರ್ ಹೆಸರು ಬೇಳೆಕಾಳು, ನಾನ್ ನೋಡಿದ್ರೆ ನಿನ್ಗೆ ಇಷ್ಟ ಆಗ್ಲಿಲ್ವಾ? ನನ್ನ ಹೆಸರು ನಳಿನಾಕ್ಷಿ. ಮನೆಯವರು ಮುದ್ದಿಗೆ ಚಿಕ್ಕದಾಗಿ ನಳಿನಿ ಅಂತ ಕೂಗ್ತಾರೆ. ಬೇಕಾದ್ರೆ ನೀನು ಹಾಗೆ ಕರಿ. ನಮ್ಮ ಮನೇಲಿ ನಮ್ಮ ಅಕ್ಕ ಭಾವ ಇಬ್ಬರೇ ಇರೋದು. ಇವತ್ ರಾತ್ರಿ ಫ್ಲೈಟ್ ನಲ್ಲಿ ಅವರು ಹಾಂಗ್ಕಾಂಗ್ ಹೋಗ್ತಿದ್ದಾರೆ. ನಾನು ಆವಾಗ ಇಲ್ಲಿಗೆ ಬರ್ತೀನಿ, ಅಮ್ಮನ ಜೊತೆ, ಅಪ್ಪನ ಜೊತೆ, ಸೋದರ ಮಾವನ ಜೊತೆ. ಈ ಊರಿಗೆ ಬಂದಾಗ್ಲೆಲ್ಲ ನೆಹರು ನಗರದಲ್ಲೇ ಇರ್ತೀನಿ. ಆ ಅಡ್ರೆಸ್ ನಿನ್ಗೆ ಅಗತ್ಯ ಅಲ್ಲ. ಯಾಕೆ ಅಂದ್ರೆ ನಾನು ಪಕ್ಕದ ಮನೇಲೇ ಇರ್ತೀನಿ. ನೀ ನನ್ನ ಈ ಮನೇಲೆ ಮೀಟ್ ಮಾಡು. ಫುಟ್ಬಾಲ್ ನ ಒದವಾಗಿರುವಷ್ಟು ಧೈರ್ಯ ಹುಡುಗಿರ್ ನೋಡಿದಾಗ ನಿನ್ಗಿಲ್ಲ ಅಂತ ನನಗೆ ಗೊತ್ತಿದೆ. ಮೀಸೆ ಬಿಟ್ಟಿರೋ ತಪ್ಪಿಗೋಸ್ಕರ
ನೀನೇ ನೇರವಾಗಿ ಬಂದು ನನ್ನ ಸ್ನೇಹ ಬೆಳೆಸಿದ್ರೆ ಸರಿ. ಇದ್ದಿದ್ರೆ ನಾನೇ ಬರಬೇಕಾಗತ್ತೆ, ಬಂದು ಡಿಕ್ಕಿ ಹೊಡಿಬೇಕಾಗತ್ತೆ, ಡಿಕ್ಕಿ ಹೊಡೆದು ತಬ್ಗೋಬೇಕಾಗತ್ತೆ, ತಬ್ಕೊಂಡು ಛೀ 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 ಛೀ. ಏನಾಯ್ತು? ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ನೀವು ಪ್ರಾಕ್ಟೀಸ್ ಮಾಡಿ, ನಾನು ಬರ್ತೀನಿ. ಪ್ರತಿ ಮ್ಯಾಚ್ ನಲ್ಲೂ ನೀನೇ ಗೋಲ್ ಕೀಪರಾ? ಶಟ್ ಅಪ್. ಯಾಕೆ? ನಾನು ಆಟ ಆಡುವಾಗ ಚಪ್ಪಾಳೆ ತಟ್ಟಿ ತಟ್ಟಿ ನಾನು ಡಿಸ್ಟರ್ಬ್ ಮಾಡ್ತೀಯಾ? ಅಂದವಾಗಿರೋದು ಗುಲಾಬಿ ಹೂವಿನ ತಪ್ಪು, ಅದಕ್ಕೆ ಎಲ್ರು ಮುತ್ಕೊಡ್ತಾರೆ. ನೀನ್ ಯಾಕೆ ಚೆನ್ನಾಗಿ ಆಟ ಆಡ್ಬೇಕು? ನನ್ ಮನ್ಸನ್ ಯಾಕೆ ಸೆಳಿಬೇಕು? ಮಿಸ್ಟರ್ ಹೆಸರು ಬೇಳೆಕಾಳು, ಒಂದು ಮಾತು ಜ್ಞಾಪಕ ಇಟ್ಕೋ. ಜೀವನದಲ್ಲಿ ದೊಡ್ಡ ಆಟಗಾರ ಆಗ್ಬೇಕಾದ್ರೆ ನನ್ನಂಥವ್ರ ಮೆಚ್ಚಿಗೆ ಧ್ವನಿ ಚಪ್ಪಾಳೆ ಸದ್ದು ಕೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು. ಏನಾಯ್ತು? ಇಷ್ಟು ಬೇಗ ಇಷ್ಟು ಒಳ್ಳೆ ವಿಷಯಗಳೆಲ್ಲ ಅರ್ಥ ಆಗೋಷ್ಟು ಬುದ್ಧಿ ಇದೆಯಾ ನಿನ್ಗೆ? ಇಲ್ಲ, ನನಗೆ ಬುದ್ಧಿ ಇಲ್ಲ. ನನ್ನ ತಲೆ ಟು ಲೆಟ್. ಐ ಆಮ್ ಸಾರಿ. ದಯವಿಟ್ಟು ದಾರಿ ಬಿಡು. ಗುಡ್ ಬಾಯ್, ಸ್ವೀಟ್ ಬಾಯ್. ನನಗ್ ಗೊತ್ತು ನೀನ್ ಸಾರಿ ಕೇಳ್ತೀಯ ಅಂತ, ಆದ್ರೆ ಈ ಆಂಗ್ರಿ ಟೆಂಪರ್ಮೆಂಟ್ ಐ ಡೋಂಟ್ ಲೈಕ್. ಯಾಕೆಂತ ಗೊತ್ತಾ? ನನಗ್ ಕೋಪ ಬಂದ್ರೆ ನಾನ್ ಮನುಷ್ಯರನ್ನ ನೋಡಲ್ಲ, ಮನುಷ್ಯರನ್ನ ಕೇರ್ ಮಾಡಲ್ಲ. ಜಾರ್ಸ್ ಒಂದು ನೋವಾಯ್ತಲ್ಲ? ಥ್ಯಾಂಕ್ ಯು. ಹಾಗೆ ಕೋಲಾದಾಗ ನನಗೂ ನೋವಾಯ್ತು. ನಮಸ್ಕಾರ ಆಚಾರ್ಯರಿಗೆ. ಓ ನಮಸ್ಕಾರ ಶ್ರೀಕಂಠಯ್ಯನವರಿಗೆ. ಎಳ್ನೀರು ತಗೋತೀರಾ? ಬೇಡಿ. ಏನು ನಿನ್ನೆ ಕಾಣ್ಲೇ ಇಲ್ಲ? ಇತ್ತೀಚೆಗೆ ಮನೇಲೆ ರೆಸ್ಟ್ ತಗೋಣ ಅಂತ ಅನ್ಸುತ್ತೆ. ಏನ್ ಸ್ವಾಮಿ ಇದು? 60 ವರ್ಷರಾಗಿ 70 ವರ್ಷದ ತರ ಮಾತಾಡ್ತಿದ್ದೀರಲ್ಲ? 60 ಕಡಿಮೆ ವಯಸ್ಸ ಸ್ವಾಮಿ. ಊರ್ ಹೋಗನ್ನುತ್ತೆ, ಕಾಡ್ ಬಾ ಅನ್ನತ್ತೆ. ಅಂದ್ಹಾಗೆ ನನ್ ಮೊಮ್ಮಗ ಹೇಳ್ದ, ನಿಮ್ ಚಿಕ್ಕ ಮಗ ಫುಟ್ಬಾಲ್ ತುಂಬಾ ಚೆನ್ನಾಗಿ ಆಡ್ತಾನಂತೆ. ಆಡ್ತಾನಂತೆ? ಅದೇ ನನಗೆ ದೊಡ್ಡ ಯೋಚನೆ ಆಗಿರೋದು. ಯಾಕೆ? ಆಟದಲ್ಲಿರೋ ಆಸಕ್ತಿ ಪಾಠದಲ್ಲಿಲ್ಲ ಸ್ವಾಮಿ. ಈ ವರ್ಷ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ರೆ ಎಲ್ಲಾರು ಒಂದ್ ಕಡೆ ಕೆಲಸಕ್ಕೆ ಸೇರಿಸೋಣ ಅಂತ. Nowadays you require a degree more than your skill for a job. ಸೆಕೆ? ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಹಿಂದೆ ಮಾಡಿದ್ದು ಹಿನ್ನ ಅಮಾವಾಸ್ಯೆ, ಮುಂದೆ ಮಾಡೋದು ಮುಂದಿನ ಅಮಾವಾಸ್ಯೆ. ಟಿಕೆಟ್ ಒಂದ್ 75 ಪೈಸೆ, ಇನ್ನೊಂದು ₹1. ಟಿಕೆಟ್ ತಗೋ. ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ಅಪ್ಪನ ಗಂಟೆ ಕರ್ಗ ಹೋಗ್ತಿತ್ತ? ನಿಮಗಳ ಹತ್ರ ಒಂದು ಮುಖ್ಯವಾದ ಸಮಾಚಾರ ಮಾತಾಡಬೇಕು ಅಂತ. ಸಂತೋಷವಾದ ವಿಷಯನೇ, ನಮ್ ಜೈನ್ ಮದುವೆ ವಿಷಯ.
ಜೈನ್ಗೆ ಮದ್ವೆನಾ? ಗಂಡ್ಯಾರು ಅದನ್ನು ತೀರ್ಮಾನ ಮಾಡ್ಬಿಟ್ರಾ? ಗಂಡು ಬಾಲು ಅಂತ ಡಾಕ್ಟ್ರು. ಮುಂದಿನ ವರ್ಷ FRCSಗೋಸ್ಕರ ಲಂಡನ್ಗೆ ಹೋಗ್ತಿದ್ದಾನೆ. ಮದುವೆ ಮಾಡ್ಕೊಂಡು ಜಯನ ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನೆಯವ್ರ ಆಸೆ. ವೆರಿ ಗುಡ್. ನಮ್ ಜಯ ಮದುವೆ ಮಾಡ್ಕೊಂಡು ಲಂಡನ್ ಹೋಗ್ತಾಳ. ಬಹಳ ಅದೃಷ್ಟವಂತರು. ಹುಡುಗಿ ಹುಡುಗನ ಮನಸ್ಸಿಗೆ ಹಿಡಿಸಿರೋದ್ರಿಂದ ಈ ತಿಂಗಳು 27ನೇ ತಾರೀಕಿಗೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಈ ತಿಂಗಳು 27? ಇಷ್ಟು ಬೇಗ? ಇದು ಜೆಟ್ ಯುಗ. ಚಿಟಿಕೆ ಹೊಡೆಯೋದ್ರಲ್ಲಿ ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ 20 ದಿವಸದಲ್ಲಿ ಮದುವೆ ಮಾಡಕ್ಕಾಗಲ್ವಾ? ದುಡ್ಡಿದ್ರೆ ಬೇಕಾದ ಕೆಲಸ ಮಾಡ್ಬೋದು. ಅಪ್ಪ ನೀವೇನು ವರಿ ಮಾಡ್ಕೋಬೇಡಿ. ಮುತ್ತಿನಂತ 3 ಜನ ಮಕ್ಕಳಿದ್ದೀವಿ, ಎಲ್ರಿಗೂ ಒಂದೊಂದು ಕೆಲಸ ಹಂಚ್ಬಿಡಿಪ್ಪ. ನಿಮ್ಮಿಂದ ಈ ಹಂಚ್ಕೊಂಡ್ ಮಾಡೋ ಕೆಲಸಕ್ಕಿಂತ ಹೆಚ್ಚಾದನ್ನ ಅಪೇಕ್ಷೆ ಪಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ಇಲ್ಲಿ ತನಕ ಯಾವತ್ತೂ ನಾನು ನಿಮ್ಮನ್ನೇನೂ ಕೇಳಿಲ್ಲ. ಓದ್ಬೇಕು ಅಂತಂದ್ರೆ ಓದಿಸ್ದೆ, ಮದುವೆ ಮಾಡಿದೆ. ನಿಮ್ಮೇಲೆ ಒಂದು ಕಾಸಿನ ಭಾರನೂ ಹಾಕದೆ ನನ್ನ ದೊಡ್ಡ ಮಗಳು ಮದುವೆ ಮಾಡಿದೆ. ನನ್ನ ಆದಾಯದೊಳಗೆ ಅಷ್ಟೋ ಇಷ್ಟೋ ಉಳಿಸಿ ಮನೇನೂ ಕೊಂಡ್ಕೊಂಡೆ. ನನಗೆ ಈಗ ವಯಸ್ಸಾಯ್ತು. ಈಗ ನನ್ನ ಆಸ್ತಿ ಅಂತಂದ್ರೆ ನನ್ನ ಗಂಡು ಮಕ್ಕಳು ನೀವೇ. ನಿಮ್ಮನ್ನು ನಂಬ್ಕೊಂಡು ಈ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಇದು ನಿಮ್ ತಂಗಿ ಮದುವೆ. ಯಾರ್ಯಾರು ಎಷ್ಟೆಷ್ಟು ಸಹಾಯ ಮಾಡ್ತೀರಿ ಹೇಳಿ. ಗಣ್ಣವರು ಏನ್ ಅಪೇಕ್ಷೆ ಪಡ್ತಿದ್ದಾರೆ? ಏನೂ ಇಲ್ಲಮ್ಮ, ಚಿನ್ನ ಬೆಳ್ಳಿ ಆಸ್ತಿ ಪಾಸ್ತಿ ಏನಿಲ್ಲ. ಸಿಂಪಲ್ ಕನ್ಯಾದಾನ ಮಾಡ್ಕೊಟ್ರೆ ಸಾಕು ಅಂತಿದ್ದಾರೆ. ಅವ್ರು ಕೇಳ್ತಾ ಇರೋದು ಇಷ್ಟೇನೆ, 30,000 ರೂಪಾಯಿ ವರದಕ್ಷಿಣೆ ಇಲ್ಲ, ಸಾಲ. ನಾವದನ್ನ ಸಾಲ ಅಂತ ಕೊಟ್ರೆ ನಮಗ್ ಮರ್ಯಾದೆನಾ? ಅದು ಹಾಗಿರ್ಲಿ, ಮದ್ವೆ ಖರ್ಚು ಎಷ್ಟಾಗುತ್ತಪ್ಪ? ಸಾವಿತ್ರಿ, ಪೇಪರ್ ತಗೊಂಡು ಗುರ್ತಾಕಮ್ಮ. ಅವ್ರಿಗೆ ಕೊಡಬೇಕಾಗಿರೋದು 30,000. ಮೊದಲು ಬರೀ 500 ಜನನೇ ಕರಿತೀವಿ ಅಂತ ಇಟ್ಕೊಳ್ಳೋಣ. ಊಟ ತಿಂಡಿಗೆ ಒಂದು 5,000 ಆಗಪ್ಪ ಸಾಧ್ಯ. ಪದಾರ್ಥಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದು ಊಟಕ್ಕೆ 10 ರೂಪಾಯಿ ಅಂದ್ರೂ ಸಾಲದು, 20 ರೂಪಾಯಿ ಆದ್ರೂ ಬೇಕು. ಆಮೇಲೆ ಇಷ್ಟೇ ಜನ ಬರ್ತಾರೆ ಅಂತ ಹೇಗೆ ಹೇಳೋಕ್ ಸಾಧ್ಯ? ಅದು ನಿಮಗೆ ಕೆಟ್ಟ ಹೆಸರು ಬರಬಾರ್ದು. ಒಂದು 10,000 ಹಾಕಮ್ಮ ಸಾಕು. 10,000. ಅದಕ್ಕೆ ಆಮೇಲೆ ಈ ಮನೆಗೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಹಾಕಿಸ್ಬೋಣ, ದೊಡ್ಡ ಮಂಟಪ ಹಾಕಿಸ್ಬೇಕು. ಯಾಕೆಂದ್ರೆ ನಮ್ ಜಯನ್ ಮದ್ವೆನೇ ಈ ಮನೇಲಿ ನಡೀತಾರ ಕೊನೆ ಕನ್ಯಾದಾನ. ಅದಕ್ಕೆ ಅವಳ ಮದ್ವೆನ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಅದ್ಧೂರಿ ಅಂತಂದ್ರೆ ಹೇಗಪ್ಪ? ನಮ್ಮ ಮಿತಿ ನೋಡ್ಕೊಂಡು ಮಾಡ್ಬೇಕಪ್ಪ. ಇತರೆ ಖರ್ಚುಗಳು, ಟ್ಯಾಕ್ಸಿ, ಪುರೋಹಿತರು, ದಕ್ಷಿಣ ವಾರದವರು ಅಂತ ಒಂದು 10,000 ಹಾಕಮ್ಮ. ಆಮೇಲೆ ಜವಳಿ ಬಟ್ಟೆ ಬರೆ ಇದಕ್ಕೆಲ್ಲ ಒಂದು 10,000 ಹಾಕಮ್ಮ. ಆಯ್ತಾ? ಒಟ್ಟು ಎಷ್ಟಾಯ್ತಮ್ಮ? 60,000. 60,000. ಶಾಸ್ತ್ರಕ್ಕೆ 2 ಜೊತೆ ಬಳೆ, 2 ಎಳೆ ಸರ, 2 ಉಂಗ್ರ. ಅವ್ರು ಅದನ್ನೆಲ್ಲ ಕೇಳ್ತಿಲ್ಲಮ್ಮ. ಅವ್ರು ಕೇಳದೆ ಹೋದ್ರು ನಾವು ಸುಮ್ನಿರೋಕ್ಕಾಗತ್ಯೆ? ಅತ್ತೆ ಮನೆ ಕಳ್ಸೋ ಹೆಣ್ಣನ್ನ ಬಿಚ್ಚೋಲೆ ಗೌರಮ್ಮನ ಹಾಕಿ ಕಳ್ಸಿದ್ರೆ ನಮ್ ಮರ್ಯಾದೆ ಏನಾಗುತ್ತೆ? ಇವತ್ತಿನ ಚಿನ್ನದ ಬೆಲೆ ನೋಡಿದ್ರೆ ಒಡವೆ ಮಾಡಿಸ್ದಾಗೆ ಇದೆ. ಮಾವ, ಮದ್ವೆ ಖರ್ಚಿನ ನಿಮ್ 3 ಜನ ಮಕ್ಕಳು ಹಂಚ್ಕೋತಾರೆ. ಒಡವೆ ಖರ್ಚು ಕರ್ಣನ್ ಜವಾಬ್ದಾರಿ. ಅದಕ್ಕೆ ನಾನಲ್ಲಿಂದ ತರ್ಲಿ? ಈಗ ನಾನ್ ಕೊಟ್ಟಿರ್ತೀನೋ, ನೀನ್ ಸಂಪಾದನೆ ಶುರು ಮಾಡ್ತೀಯಲ್ಲ, ಆಗ ನನಗೆ ವಾಪಸ್ ಕೊಡು. ಅಷ್ಟೊಂದು ಹಣ ತಾನೇ ನಿನ್ನ ಹತ್ರ ಎಲ್ಲಿರುತ್ತಮ್ಮ? ಹಣ ಇಲ್ಲ ಮಾವ, ಒಡವೆ ಇದೆ. ಬೇಡಮ್ಮ, ನಾಳೆ ದಿವಸ ನಿನಗೆ ಕಷ್ಟ ಸುಖ ಅಂತಂದ್ರೆ ಏನ್ ಮಾಡ್ತೀವಿ? ಮಾವ, ಜಯ ನನ್ನ ಮಗಳೇ ಆಗಿದ್ದಿದ್ರೆ ನಾನ್ ಸುಮ್ನೆ ಇರ್ತಿದ್ನಾ? ಮದ್ವೆಗೆ ಮಗಳಿಗೆ ಅಲಂಕಾರ ಮಾಡದೆ ನಾನ್ ಅಲಂಕಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ನೋಡ್ದವ್ರು ಏನಂತ್ಕೋತಾರೆ? ಇತ್ತಾನೆ ಯಾರ್ ಮನೆ? ನಮ್ಮನೆ. ನಮ್ ಕಷ್ಟಕ್ತಾನೇ ಒಡವೆ ಇಲ್ಲ. ಸಾವಿತ್ರಿ, ನೀನ್ ನಿಜವಾಗ್ಲೂ ಸಾವಿತ್ರಿನೇ ಅಮ್ಮ. ನೀನು ಏನು ಹೇಳ್ಬೇಕು ಅಂತ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ನನ್ ಪ್ರಾವಿಡೆಂಟ್ ಫಂಡ್ ಮೇಲೆ ಒಂದು 10,000 ಸಿಗ್ಬಹುದು. ಸಾವಿತ್ರಿ, ನಿನ್ ಗಂಡನೇ ಸಲ 10,000 ಬರ್ಕೊ. ಉಮಾಶಂಕರ್, ನೀನು? ಅಪ್ಪ, ನನ್ನ ಪ್ರಾಕ್ಟೀಸ್ ಎಷ್ಟು ಮಟ್ಟಿಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಅಪರೂಪಕ್ಕೆ ಬರೋ 2 ಕಕ್ಷಿಗಾರರು ನಮ್ಮ ಮಾವನ್ ರೆಕಮೆಂಡೇಶನ್ ಮೇಲೆ ಬರೋರು. ಅಪ್ಪಬ್ಬ ಅಂತಂತಂದ್ರೆ ಒಂದು 5,000 ರೂಪಾಯಿ ಅಷ್ಟೇ. ಸಾವಿತ್ರಿ, 5,000 ಬರ್ಕೊ. ಭವಾನಿ, ನನ್ನ ಕಡೆದು ಒಂದು 3,000 ಇಟ್ಕೊಳ್ಳಿ. 10, 5, 3, 18. ಅಲ್ಲಿಗೆ ಇನ್ನು 42,000 ಬೇಕಾಗುತ್ತೆ. ಅಷ್ಟೊಂದು ಹಣಕ್ಕೆ ಏನಪ್ಪಾ ಮಾಡ್ತೀಯಾ? ನನ್ ಕೇಳೋದಾದ್ರೆ ಸದ್ಯಕ್ಕೆ ಮದುವೆ ಡ್ರಾಪ್ ಮಾಡೋದೇ ವಾಸಿ. ನಮ್ ಜಯಂತಾನೆ ಏನ್ ಮಹಾ ವಯಸ್ಸಾಗಿರೋದು? ಮುಂದಿನ ವರ್ಷನೋ ಅಥವಾ ಅದ್ರ ಮುಂದಿನ ವರ್ಷನೋ? ಅಷ್ಟರೊಳಗೆ ನಾನೇ ಇಲ್ದೆ ಹೋದ್ರೆ? ನಾ ಬದುಕಿರ್ಬೇಕಾದ್ರೆ ಮದುವೆ ಮುಂದಕ್ಕೆ ಹಾಕುವ ನೀವು, ನಾ ಸತ್ತ ಮೇಲೆ ಅವಳು ಮದುವೆ ಮಾಡ್ತೀರಾ? 60,000 ಅಲ್ಲ, ಅದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ, ಖರ್ಚು ಮಾಡ್ತೀನಿ. ಇದು ನನ್ನ ಕೊನೆ ಜವಾಬ್ದಾರಿ. ನಾನೇ ಮಾಡ್ತೀನಿ. ನೀವೇನು ಕೊಡಬೇಕಾಗಿಲ್ಲ. ಅಪ್ಪ, ಅದು ಹ್ಯಾಕ್ ಸಾಧ್ಯ?
ಈ ಮನೆ ಮಾರಿ ನನ್ನ ಮಗಳ ಮದುವೆ ಮಾಡ್ತೀನಿ. ಅಯ್ಯೋ, ಮನೆ ಮಾಡ್ಬಿಡ್ತೀರಾ? ಮಾಡ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಈಗ ಮದುವೆ ಮಾಡಿ ಬಂದು ಉಳಿದ ಹಣನ 4 ಜನ ಅಣ್ಣ ತಮ್ಮಂದ್ರಿಗೂ ಹಂಚ್ತೀರಿ. ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ಹೋಗಿ. ನೀವು ನನ್ ಚಿಂತೆ ಬಿಟ್ಬಿಡಪ್ಪ. ನೀವೆಲ್ಲ ಒಂದಾಗಿ ನಿಂತು ಮದುವೆ ನಡೆಸ್ಕೊಟ್ರೆ ಸಾಕು. ಅಟ್ ನೀವಿನ್ನು ಹೊರಡಿ. ಜಯ, ಕಂಗ್ರ್ಯಾಚುಲೇಷನ್. ಜಯ, ಯಾಕೆ ಅಳ್ತಾ ಇದೀಯಾ? ಹುಡುಗ ನೋಡಿದ್ದೇನೆ. ಹುಡುಗ ಚೆನ್ನಾಗಿಲ್ವಾ? ಅದಲ್ಲಣ್ಣ, ನಾನು ಮದ್ವೆ ಮಾಡ್ಕೊಳ್ಳಲ್ಲ. ಮದುವೆ ಮಾಡ್ಕೊಳಲ್ವಾ? ಯಾಕೆ? ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಸಾಲ ಮಾಡದೆ ಹೋದ್ರೆ ಮದ್ವೆ ನಡಿಬೇಕಲ್ಲ. ಅಷ್ಟೊಂದು ಸಾಲ ಮಾಡಿದ್ರೆ ತೀರ್ಸೋದು ಹೇಗೆ? ಹಾಗಂತ ಸುಮ್ನೆ ಇರೋಕ್ಕಾಗತ್ತೇನ್ರಿ? ಸುಮ್ನೆ ಇರ್ತೀನಿ. ನಾಳೆನೆ ಆಫೀಸ್ ರಜಾ ಹಾಕ್ತೀನಿ, ಮೈಸೂರು ಹೋಗ್ತೀನಿ. ಶಾಂತಿ ಹತ್ರನ? ಹೌದು. ಅವಳು ಜೈನ್ ಅಕ್ಕ ಅಲ್ವೇ, ಮಾಡ್ಲಿ ಸಹಾಯ? ಅಕ್ಕ ನಮ್ಮವಳೇ ಆದ್ರು ಭಾವ ನಮ್ಮವ್ರಲ್ವಲ್ಲ. ಮೊದ್ಲೇ ಅವ್ರ ಬಿಸ್ನೆಸ್ ಮ್ಯಾನು. ಮಾವನಿಗೆ ಸಾಲ ಕೊಟ್ರೆ ಕೇಳೋಕ್ಕಾಗಲ್ಲ ಅಂತ ಹಣನೇ ಇಲ್ಲ ಅನ್ಬಿಡ್ತಾರೆ. ಸುಮ್ನೆ ರೈಲ್ ಚಾರ್ಜ್ ದಂಡ. ಫ್ಲಾಟ್ ಒಂದು ಪಡ್ಕೊಳ್ತಿಯಲ್ಲೇ, ಎಲ್ಲಿದೆ ಹಣ? ನಿಮ್ ತಲೆಲ್ ಬುದ್ಧಿ ಇದ್ರೆ ಹಣನೂ ಇರುತ್ತೆ ಅಲ್ರಿ. ಮದ್ವೆ ಆದ್ಮೇಲೆ ಮಿಕ್ಕ ಹಣನ ನಿಮ್ಗೆ ಹಂಚ್ಕೊಡ್ತೀನಿ ಅಂತ ಮಾವನವ್ರು ಹೇಳಿಲ್ವೇ? ಅದಕ್ಕೆ ಇನ್ ಸ್ವಲ್ಪ ಹಣ ಸೇರಿಸಿ ಫ್ಲಾಟ್ಗೆ ಅಡ್ವಾನ್ಸ್ ಕೊಟ್ರಾಯ್ತು. ಇನ್ ಸ್ವಲ್ಪ ಹಣ ಅಂದ್ರೆ? ಗಿಂಬ್ಳ. ಹಾಗಂದ್ರೇನೆ? ಟೇಬಲ್ ಮೇಲ್ ತಗೊಳ್ಳೋದು ಸಂಬಳ, ಟೇಬಲ್ ಕೆಳಗ್ ಕೈ ಚಾಚಿ ತಗೊಳ್ಳೋದು ಗಿಂಬ್ಳ. ಲಂಚನ? ಏನು ತಪ್ಪಿಲ್ಲ. ಈ ಕಾಲದಲ್ಲಿ ಮಂಚ ಇದ್ರೆ ನಿದ್ರೆ, ಲಂಚ ಇದ್ರೆ ಊಟ. ಸುಮ್ನೆ ಯಾಕೆ ಕಪ್ಪೆ ಬಡ್ಕೊಡ್ದಂಗ್ ಬಡ್ಕೊಡ್ತಾ ಇದೀಯಾ? ನೋಡೆ, ನಿಮ್ಮಪ್ಪನ ಹತ್ರ ಹೋಗಿ ಅವ್ರ ತಲೆ ಸವರಿ ಒಂದ್ 60,000 ರೂಪಾಯಿ ಇಸ್ಕೊಂಬ. ಅಲ್ರಿ, ಸುಮ್ನೆ ಅಷ್ಟೊಂದ್ ಹಣ ಯಾರಿಗೆ ಕೊಡ್ತಾರೆ? ಈ ಮನೇನ ಆಧಾರವಾಗಿ ಇಟ್ಕೊಂಡ್ ಕೊಡ್ಲೆ? ನಿಮ್ಮಪ್ಪ ಸಾಲ ತೀರ್ಸೋದ್ರೆ? ಅಯ್ಯೋ ಮಂಕೆ, ನಮಗ್ ಬೇಕಾಗಿದ್ದು ಅದೇ ಕಣೆ. ಸಾಲ ತೀರಿಸದೆ ಹೋದ್ರೆ ಬಡ್ಡಿ ಸೇರಿ ಮೊತ್ತ ಹೆಚ್ಚಾಗುತ್ತೆ. ಆಧಾರವಾಗಿರೋ ಈ ಮನೆ ನಮ್ಮಪ್ಪನ ಹೆಸರಿಂದ ನಿಮ್ಮಪ್ಪನ ಹೆಸರಿಗೆ ಆಗತ್ತೆ. ಅಂದ್ರೆ ನಿಮ್ಮಪ್ಪನ ಒಬ್ಬಳೇ ಮಗಳಾದ ಈ ನನ್ನ ಗಿರಿಜನಿಗೆ ಸೇರತ್ತೆ. ಈಗಲೇ ಮನೆಯಲ್ಲಿ ಯಾರ ಹತ್ರ ಕನ್ಸಲ್ಟ್ ಮಾಡೋ ಹಾಗಿದ್ರೆ ಮಾಡಿಬಿಡು. ಮನೆಯಲ್ಲಿ ದೊಡ್ಡವ್ರನ್ನೆಲ್ಲ ಒಂದು ಮಾತು ಕೇಳ್ಬಿಡು. ಯಾಕೆ ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಅಂತ ತಪ್ಸ್ಕೋಬಾರ್ದು. ಇಲ್ಲ ಸರ್, ನನ್ನ ನಿರ್ಧಾರಕ್ಕೆ ಅಡ್ಡಿ ಬರೋರು ನಮ್ಮ ಮನೇಲಿ ಯಾರೂ ಇಲ್ಲ. ಸರಿ, ನಾಳೆ ಬಾ, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇನ್ನೂ ಏನಾದ್ರೂ ಮಾತಾಡೋದಿದೆಯಾ? ಸರ್, ಕಿಡ್ನಿ ಕೊಟ್ಟೋರ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಅಂತ ಪೇಪರ್ ಹಾಕ್ಸಿದಿರಲ್ಲ, ಅದ್ ನಿಜ ತಾನೆ? ಖಂಡಿತ. ನನಗಿರೋನು ಒಬ್ಬನೇ ಒಬ್ಬ ಮಗ. ಅವನ್ ಜೀವ ಉಳಿಸೋದಕ್ಕೆ ನಾನು ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋಕ್ ಸಿದ್ಧ. ಹೇಳು, ನಿನಗೆಷ್ಟು ಹಣ ಬೇಕು? 60,000 ರೂಪಾಯಿ. 1 ರೂಪಾಯಿ ಕಮ್ಮಿನೂ ಬೇಡ, 1 ರೂಪಾಯಿ ಜಾಸ್ತಿನೂ ಬೇಡ. ಆದ್ರೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನ್ ಹೇಳು? ಆ ಹಣನ ಆಪರೇಷನ್ ಅಂತ ಮುಂಚೆ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ನಿನ್ನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರೆ ಸಾಕು, ತಕ್ಷಣ ಹಣ ಕೊಟ್ಟು ಬಿಡ್ತೀನಿ. ಎಸ್, ಮಾರುತಿ ಸಿಮೆಂಟ್ಸ್ ಪ್ರೊಪ್ರೈಟರ್ ಜೋಶಿ ಇದ್ದಾರಾ? ನಾನೇ ಮಾತಾಡ್ತಿರೋದು. ನಮಸ್ಕಾರ ಸರ್. ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಹೌದು, ನಾನೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಏನ್ ಸಮಾಚಾರ? ನಾನು ಕಿಡ್ನಿ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಸರ್. ನಿಮ್ ವಯಸ್ಸು? ಸರ್, ನೀವಾಗಲೇ ನನಗೆ ಪ್ರಾಮಿಸ್ ಮಾಡಿದ್ದೀರಾ ಸರ್? ದಯವಿಟ್ಟು ಮನಸ್ಸನ್ನ ಬದಲಾಯಿಸ್ಬಿಡಿ ಸರ್, ಪ್ಲೀಸ್. ವಯಸ್ಸು 60 ಸರ್, ಆದ್ರೆ ಆರೋಗ್ಯವಾಗಿದ್ದೀನಿ ಸರ್. ನೋಡಿದ್ರೆ ಅಷ್ಟು ವಯಸ್ಸು ಕಾಣೋದಿಲ್ಲ ಸರ್. ಐ ಆಮ್ ಸಾರಿ, ಯುವರ್ ಕಿಡ್ನಿ ಕೆನಾಟ್ ಬಿ ಆಫ್ ಎನಿ ಯೂಸ್ ಟು ಮೈ ಸನ್. ಯಾಕೆಂದ್ರೆ ನಿಮ್ ವಯಸ್ಸು ಜಾಸ್ತಿ ಆಯ್ತು. ಸರ್, ದಯವಿಟ್ಟು. ಹಲೋ ಹಲೋ ಹಲೋ. ಹೌದು, ವಯಸ್ಸು ಜಾಸ್ತಿ ಆಯ್ತು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. How are you, Karna? Fine, sir. Thank you. Sit down.
ಡಾಕ್ಟ್ರೆ, ಈ ಹುಡುಗ ನಿಮಗ್ ಗೊತ್ತಾ? ಅವನ್ಯಾರು ಗೊತ್ತಿಲ್ಲ, ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಹೀರೋ, ಒಳ್ಳೆ ಗೋಲ್ ಕೀಪರ್. ಈ ಹ್ಯಾಸ್ ಎ ಬ್ರಿಲಿಯಂಟ್ ಫ್ಯೂಚರ್. ಕಾರಣ ಇದೇನ್ ಜೋಶಿ ಜೊತೆ ಬಂದ್ಬಿಟ್ಟಿದ್ಯಲ್ಲ? ನಾನು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ನಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದಾನೆ. ವಾಟ್? ನೀನೇನ್ ಮಾಡ್ತಾ ಇದ್ದೆ ಅಂತ ನಿಮ್ಗೆ ಗೊತ್ತಾ? ನಾವು ಇದ್ರ ಬಗ್ಗೆ ಮಾತುಕತೆಗಳೆಲ್ಲ ಮುಗಿಸಿದೀವಿ ಡಾಕ್ಟ್ರೆ. ಇಟ್ಸ್ ಯುವರ್ ಡ್ಯೂಟಿ ಟು ಸೇವ್ ಮೈ ಸನ್. ಇರಬಹುದು ಮಿಸ್ಟರ್ ಜೋಶಿ, ಆದ್ರೆ ಈತ ಕೂಡ. ಡಾಕ್ಟರ್, ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್, ಅದನ್ನು ಮರಿಬೇಡಿ. ಮಿಸ್ಟರ್ ಜೋಶಿ, ಮೊದಲು ನಾನು ಡಾಕ್ಟರ್, ಆಮೇಲೆ ನಿಮ್ ಫ್ಯಾಮಿಲಿ ಡಾಕ್ಟರ್. ನನ್ನ ಕರ್ತವ್ಯ ನಂಗೆ ಚೆನ್ನಾಗಿ ಗೊತ್ತು. ಕಾರಣ, ಕಮ್ ವಿತ್ ಮೀ. ಕಾರಣ, ಅವ್ರೇನೋ ಪೇಪರ್ ಕೊಟ್ರು, ನೀನೇನೋ ಓದ್ದೆ, ಆವೇಶದಲ್ಲಿ ಏನೋ ನಿರ್ಧಾರಕ್ಕೆ ಬಂದೆ. ಇದೆಲ್ಲ ಸಹಜ. ಇಂಥ ದೊಡ್ಡ ವ್ಯವಹಾರದಲ್ಲಿ ಕೈ ಹಾಕುವಾಗ ಆಗು ಹೋಗುಗಳನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಕಿಡ್ನಿ ಅನ್ನೋದು ಕೈ ಬೆರಳಿನ ಹಾಗೆ, ಕತ್ತರಿಸಿದ್ರೂ ಏನೂ ಆಗಲ್ಲ ಅಂತ ತಿಳ್ಕೋಬೇಡ. ಅದು ಮನುಷ್ಯನ ದೇಹದಲ್ಲಿ ಅತ್ಯವಶ್ಯಕವಾದ ಒಂದು ಭಾಗ. ಇಲ್ಲೋಡು, ಇದೇ ಕಿಡ್ನಿ, ಇದು ರೈಟ್ ಕಿಡ್ನಿ, ಇದು ಲೆಫ್ಟ್ ಕಿಡ್ನಿ, ಅಂದ್ರೆ ಕನ್ನಡದಲ್ಲಿ ಮೂತ್ರಪಿಂಡ ಅಂತ. ಇದು ನಮ್ಮ ಶರೀರದಲ್ಲಿ ಫಿಲ್ಟರ್ ಕೆಲಸ ಮಾಡುತ್ತೆ. ಇದ್ರ ಮೂಲಕನೇ ದೇಹದ ಒಳಗಿನ ಕಶ್ಮಲವೆಲ್ಲ ಹೊರಗಡೆ ಹೋಗೋದು, ರಕ್ತ ಶುದ್ಧಿ ಆಗೋದು. ಇದಿಲ್ಲ ಅಂದ್ರೆ ಕಶ್ಮಲ ದೇಹದೊಳಗೆಲ್ಲ ಹರಡಿ ರಕ್ತವೆಲ್ಲ ವಿಷ ಆಗುತ್ತೆ. ಆಫ್ಟರ್ವರ್ಡ್ಸ್. ಡಾಕ್ಟರ್, ಕಿಡ್ನಿ ಬಗ್ಗೆ ತಿಳ್ಕೊಂಡು ನಾನೇನು ಥೀಸಿಸ್ ಬರೀಬೇಕಾಗಿಲ್ಲ, PhD ತಗೋಬೇಕಾಗಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ನಮ್ಮ ದೇಹದಲ್ಲಿ 2 ಕಿಡ್ನಿ ಇರುತ್ತೆ. ಅದರಲ್ಲೂ ಒಂದು ಕೆಟ್ಟೋದ್ರೂ ಸರಿ, ಇಲ್ಲ ಕಿತ್ತಾಕಿದ್ರೂ ಸರಿ, ಪ್ರಾಣಕ್ಕೇನು ಅಪಾಯ ಇಲ್ಲ. ನಾರ್ಮಲ್ ಲೈಫ್ಗೆ ಏನೂ ತೊಂದರೆ ಆಗಲ್ಲ. ಮಿಸ್ಟರ್ ಜೋಶಿ ಅವ್ರ ಮಗನ್ಗೆ 2 ಕಿಡ್ನಿನೂ ಕೆಟ್ಟು ಹೋಗಿದೆ. ನಂದು 1 ಕಿಡ್ನಿ ಕೊಟ್ರೆ ಅವನು ಬದುಕೋತಾನೆ, ನನಗೂ ಸಹಾಯ ಆಗುತ್ತೆ. ನಿನಗೇನ್ ಸಹಾಯ ಆಗುತ್ತೆ? ಹಣ ಸಿಗುತ್ತೆ ಡಾಕ್ಟರ್. ಓ, ಐ ಸಿ. ಹಣಕ್ಕೋಸ್ಕರನ ಈ ನಿರ್ಧಾರ? ಕಾರಣ, ನಾನು ನಿನಗೊಂದು ಅಡ್ವೈಸ್ ಮಾಡ್ತೀನಿ. ಆಪರೇಷನ್ ಮೇಜರ್ ಆಗಲಿ ಮೈನರ್ ಆಗಲಿ, ಯಾವುದೇ ಸರ್ಜನ್ ಮಾಡಲಿ, ಆ ಸರ್ಜನ್ ಎಷ್ಟೇ ಅನುಭವಶಾಲಿಯಾಗಿರಲಿ, ರಿಸ್ಕ್ ಆಫ್ ಲೈಫ್ ಇಸ್ ಆಲ್ವೇಸ್ ದೇರ್. ದಿನ ಬೆಳಗಾದ್ರೆ ಅಂತ ರಿಸ್ಕ್ ಬೇಕಾದಷ್ಟು ಇರುತ್ತೆ ಡಾಕ್ಟರ್. ರಸ್ತೆ ನಡ್ಕೊಂಡು ಬರ್ತಿರುವಾಗ ಮೋಟಾರ್ ಸೈಕಲ್ ಡಿಕ್ಕಿ ಹೊಡೆದ್ರು ಆಯ್ತು, ಲಾರಿನೋ ಬಸ್ಸು ಮೇಲೇರಿದ್ರು ಆಯ್ತು, ಜೀವ ಹೊರಟೋಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, 2ರಲ್ಲಿ 1 ಕಿಡ್ನಿ ಇದ್ರೆ ನೀನು ಓಡಾಡ್ಕೊಂಡಿರ್ಬಹುದು, ಆದ್ರೆ ಫುಟ್ಬಾಲ್ ಆಡೋಕೆ ಸಾಧ್ಯನೇ ಇಲ್ಲ. ಈ ವರ್ಷ ನೀನು ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ, ನಾಳೆ ನೀನು ನ್ಯಾಷನಲ್ ಟೀಮ್ಗೂ ಆಡಬಹುದು. ಈ ಆಪರೇಷನ್ ಇಂದ ನಿನ್ನ ಭವಿಷ್ಯಕ್ಕೆ, ನಿನ್ನ ಫುಟ್ಬಾಲ್ ಕೆರಿಯರ್ಗೆ ನೀನೇ ಕಲ್ಲು ಹಾಕೋತಾ ಇದೀಯಾ. ಡಾಕ್ಟರ್, ನಮ್ಮ ದೇಶದಲ್ಲಿ ಎಷ್ಟೋ ಜನ ಲಕ್ಷಾಂತರ ಪ್ರತಿಭಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರ ದುರಾದೃಷ್ಟನೋ, ಅವರ ಬಡತನನೋ, ಇಲ್ಲ ಯಾವುದೋ ಒಂದು ಸಮಸ್ಯೆನೋ ಅವ್ರ ಕೆರಿಯರ್ನೇ ಹಾಳು ಮಾಡ್ಬಿಡುತ್ತೆ. ಆ ಗುಂಪಲ್ಲಿ ನಾನು ಒಬ್ಬ ಅಂತ ತಿಳ್ಕೊತೀನಿ. ಪ್ರತಿಯೊಬ್ಬ ತ್ಯಾಗಿನೂ ಮಹಾತ್ಮ ಗಾಂಧಿ ಆಗೋಕ್ಕಾಗಲ್ಲ ಡಾಕ್ಟರ್. ಪ್ರತಿಯೊಬ್ಬ ಕವಿನೂ ದಾರಾ ಬೇಂದ್ರೆ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬ ಚಿತ್ರಕಾರ ರವಿ ವರ್ಮ ಆಗೋಕ್ಕಾಗಲ್ಲ. ನಾನು ದೊಡ್ಡವನಾಗದಿದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನಿಂದ ಒಂದು ಸಣ್ಣ ಒಳ್ಳೆ ಕೆಲಸ ನಡೆದ್ರು ಅದು ನನಗೆ ಆತ್ಮ ಸಂತೋಷ ಕೊಡುತ್ತೆ. ಅಷ್ಟೇ ಸಾಕು. ಬನ್ನಿ ಡಾಕ್ಟರ್, ಬ್ಲಡ್ ಟೆಸ್ಟ್ ಮಾಡಿ. ಹ್ಯಾಪಿ ನ್ಯೂಸ್ ಟು ಯು ಮಿಸ್ಟರ್ ಜೋಶಿ. ಕರ್ಣನ ಬ್ಲಡ್ ಗ್ರೂಪು, ಟಿಶ್ಯೂಸು ಎಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಡಾಕ್ಟರ್, ಆಪರೇಷನ್ ಯಾವಾಗ? ನಾಳೆನೇ ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು. ಆದರೆ ನೀನೊಂದು ಲೆಟರ್ ಬರೆದು ಸೈನ್ ಮಾಡಿಕೊಡ್ಬೇಕು. ನನ್ನ ಸ್ವಂತ ಇಚ್ಛೆಯಿಂದ ನಾನು ಈ ಆಪರೇಷನ್ಗೆ ಒಪ್ಕೊಂಡಿದ್ದೀನಿ. ನನ್ನ ಸಾವಿಗೂ ಬದುಕಿಗೂ ನಾನೇ ಹೊಣೆ. ಸೈನ್ ಮಾಡು.
ಎಣಿಸ್ಕೋಪ್ಪ. ಏನಪ್ಪ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನೇ ಹೇಳ್ದೆ 60,000 ರೂಪಾಯಿ ಮೇಲೆ 1 ರೂಪಾಯಿನೂ ಬೇಡ ಅಂತ. ಸಾಲ್ದಾ? ನಿನಗೆಷ್ಟು ಬೇಕು ಕೇಳಪ್ಪ, ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಕೊಡಬಲ್ಲೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಮ ಹತ್ರ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ನಿಮ್ಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡಿಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ್ ಕೆಲಸನೋ ಏನ್ ಕೊಟ್ರು ಸಾಕು ಸರ್. ಈ 60,000 ರೂಪಾಯಿನ ನನಗೆ ಬರೋ ಸಂಬಳದಿಂದ ಸ್ವಲ್ಪನೇ ತೀರಿಸ್ತೀನಿ ಸರ್. ನಾನು ಖಂಡಿತ ನನ್ನ ಕಿಡ್ನಿನ ಮಾರ್ತಾ ಇಲ್ಲ ಸರ್. ನಮ್ಮ ತಂದೆ ವಯಸ್ಸಾದವರು, ಅವ್ರಿಗೆ ನಾನು ಯಾವ ಸಹಾಯನೂ ಮಾಡೋ ಸ್ಥಿತಿಲಿಲ್ಲ ಸರ್. ಅದಕ್ಕೆ ಈ ರೀತಿ ಕಿಡ್ನಿನ ಜಯ ಏನಣ್ಣ? ಸಾರಿ ಟು ಡಿಸ್ಟರ್ಬ್ ಯು. ನಾನಿಗೊಂದು ವಿಷಯ ಹೇಳ್ಬೇಕು, ಬಾ. ಏನು? ಜಯ, ನಾವು ಮ್ಯಾಚ್ ಗೆದ್ಬಿಟ್ಟು ಕಣೆ. ವಿ ಒನ್ ದ ಮ್ಯಾಚ್. ಅಂದ್ರೆ ನಮ್ ಸೆಕೆಂಡ್ ಬ್ರದರು ಅವ್ನ ವೈಫು ಈ ಮನೆ ವ್ಯವಹಾರದಲ್ಲಿ ಕೈ ಹಾಕಿದ್ರು. ಅದು ಆಫ್ ಸೈಡ್ ಆಗೋಯ್ತು. ಅರ್ಥ ಆಗ್ಲಿಲ್ಲ. ಈ ಮನೆ ಅಡ ಇಡೋದ್ರ ಬದಲು ಫ್ರೀ ಕಿಕ್ ಆಯ್ತು. ಇನ್ಮೇಲೆ ಈ ಮನೆಯಲ್ಲಿ ಯಾರು ಅಳೋ ಗೋಜಿಲ್ಲ. ಮನೆನ ಪ್ಲೆಡ್ಜ್ ಮಾಡೋ ನೆಸೆಸಿಟಿನೂ ಇಲ್ಲ, ಮಾರೋ ಅಗತ್ಯನೂ ಇಲ್ಲ. ನೀನು ಮೈ ಡಿಯರ್ ಸ್ವೀಟ್ ಸಿಸ್ಟರ್, ಅಯ್ಯೋ ನನಗೋಸ್ಕರ ಮನೆ ಮಾರಬೇಕಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ವಯಸ್ಸಾದ ನಮ್ಮ ತಂದೆ ಅವರ ಸ್ವಂತ ಹಣದಿಂದ ಅದ್ಧೂರಿಯಾಗಿ ನನ್ನ ಆಸೆಯಂತೆ ನಿನ್ನ ಆಸೆಯಂತೆ ಈ ಮನೆಗೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಹಾಕ್ಸಿ ದೊಡ್ಡ ಮಂಟಪ ಹಾಕ್ಸಿ ಮದುವೆ ಮಾಡ್ಕೊಟ್ರು ಅಂತ ನೀನು ಹೆಮ್ಮೆಯಾಗಿ ಆನಂದವಾಗಿ ನಿನ್ ಗಂಡನ ಮನೆಗೆ ಹೋಗೋದು ಸಂತೋಷ ತಾನೆ? ಅಪ್ಪಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದೇ ಈ ಕಣ್ಣನ ಟಾಪ್ ಸೀಕ್ರೆಟ್. ನಾಳೆ ಅದಕ್ಕೇನ್ ಕೇಳು, ಎಲ್ಲ ಹೇಳ್ತಾರೆ. ಈಗ ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡು, ಓಕೆ? ಗುಡ್ ನೈಟ್. ಗುಡ್ ನೈಟ್. ಗುಡ್ ಬೈ. ಯಾವಾಗ ಬಂದ್ಯೋ ಮನೆಗೆ? ನಾನು ಆಗ್ಲೇ ಬಂದೆ. ನಿಮ್ ರೂಮ್ ಬಾಗ್ಲಾಕಿತ್ತು, ಅಪ್ಪನ ರೂಮ್ಗೆ ಹೋಗಿದ್ದೆ. ಸುಳ್ಳು ಹೇಳ್ತಿದ್ಯಾ? ನಿನ್ ಬೆಳಗ್ಗೆಯಿಂದ ನಾನು ನೋಡ್ಲೇ ಇಲ್ಲ. ನನ್ನ ಹಣೆ ಬರಾನೇ ಅಷ್ಟು. ಈ ಮನೇಲಿ ನಾನು ಇರ್ತೀನೋ ಇಲ್ವೋ ಯಾರು ವಿಚಾರಿಸ್ಕೊಳ್ಳೋದಿಲ್ಲ. ನಿಮಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು, ವಿಚಾರಿಸ್ಕೊತಾ ಇದ್ರಿ. ಈ ನಡುವೆ ನಾನು ನೋಡಿದ್ರೆ ನೀವು ಮುಖ ತಿರ್ಗಿಸ್ಕೋತೀರಾ? ಈ ನಾಟಕ ಎಲ್ಲ ಇರ್ಲಿ, ಬೆಳಗ್ಗಿನಿಂದ ಎಲ್ಲಿ ಹೋಗಿದ್ದೆ? ನಿಮ್ಗೆ ಒಂದ್ ಸಂತೋಷ ಸುದ್ದಿ ತರೋಕೆ ಮೈಸೂರ್ಗೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಹೇಳ್ಬಿಡ್ಲಾ? ಶಾಂತಕ್ಕ 60,000 ರೂಪಾಯಿ ಕೊಟ್ಲು. ಹೋಗೋಕ್ ಮುಂಚೆ ನನಗ್ಯಾಕೋ ಹೇಳಲಿಲ್ಲ? ಎಲ್ರಿಗೂ ಹೇಳ್ಬಿಟ್ಟು ಹೋಗಿದ್ದಿದ್ರೆ ಈ ಸರ್ಪ್ರೈಸ್ ಎಲ್ಲಿರ್ತಿತ್ತು ಅದಕ್ಕೆ. ಅಕಸ್ಮಾತ್ ಅವ್ರು ಹಣ ಕೊಡದೆ ಇದ್ದಿದ್ರೆ ಹ್ಯಾಪ್ ಮೋರೆ ಹಾಕೊಂಡು ನಿಮ್ ಎದುರುಗಡೆ ನಿಂತ್ಕೋಬೇಕಾಗಿತ್ತು. ಏನಪ್ಪ, ತಲೆ ಮೇಲಿದ್ದು ದೊಡ್ಡ ಭಾರನೇ ಇಳಿಸ್ಬಿಟ್ಟೆ. ಅದಕ್ಕೆ ಈ ಸಂತೋಷದಲ್ಲಿ ನೀವು ಸ್ವಲ್ಪ ಕೂತ್ಕೊಳ್ಳಿ. ಇರ್ಲಿ, ಹೇಳೋ. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕು. ಸರಿ, ಈಗ ಹೇಳು. ಇಷ್ಟೊಂದು ಭಕ್ತಿ ನನಗ್ ಬೇಕಾಗಿಲ್ಲ. ನನಗ್ ಬೇಕು ಅದಕ್ಕೆ. ನಿಮ್ ಪಾದದ ಧೂಳು ನನಗ್ ವಿಜಯ ತಿಲಕ, ನಿಮ್ಮ ಆಶೀರ್ವಾದ ನನಗ್ ರಕ್ಷಾ ಕವಚ. ನಾಳೆ ಮ್ಯಾಚ್ನಲ್ಲಿ ನೀವು ದೇವತೆ ಹಾಗೆ ನನ್ನ ಬೆನ್ನಿಂದ ನಿಂತ್ಕೊಂಡು ನನ್ನ ಕಾಪಾಡ್ತಿರೋ ನಂಬಿಕೆ ನನಗಿದೆ. ಕಷ್ಟವಾದ ಶಾಟು, ಕಾರ್ನರ್ಸು, ಪೆನಾಲ್ಟಿ ಕಿಕ್ಕು ಎಲ್ಲಾನು ತಡೆಯುವ ಶಕ್ತಿ ಕೊಡಿ. ನೀನೇನ್ ಹೇಳ್ತಿದ್ಯೋ? ಅದಕ್ಕೆ ನಾಳೆನೇ ನನ್ನ ಫೈನಲ್ ಮ್ಯಾಚ್. ನಾನು ಗೆಲ್ತೀನಿ ಅದಕ್ಕೆ. ಖಂಡಿತ ಗೆಲ್ತೀಯ.
ನೀನ್ ಊಟ ಮಾಡು, ನಾನ್ ಮಾವನವ್ರಿಗೆ ಔಷಧಿ ಕೊಟ್ಟು ಬರ್ತೀನಿ. ಅದಕ್ಕೆ ಅಪ್ಪ ಆಗ್ಲೇ ನಿದ್ದೆ ಮಾಡ್ಬಿಟ್ರು. ಇಷ್ಟು ಬೇಗ? ಹಾ, ನನ್ ಚಿಂತೆ ಎಲ್ಲ ದೂರ ಆಯ್ತು. ಈಗ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಅಂತಂದ್ರು. ನನಗೂ ಅಷ್ಟೇ ಅದಕ್ಕೆ ನನ್ ಚಿಂತೆ ಎಲ್ಲ ಹೊರಟೋಯ್ತು. ನನ್ನ ಇಡೀ ಜೀವಮಾನದ ಊಟನೆಲ್ಲ ಇವತ್ತೇ ಮಾಡ್ಬಿಡ್ತೀನಿ. ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಬಂದ್ಬಿಟ್ಯಾ? ಬಾ. ಡಾಕ್ಟರ್, ಬೆಳಗ್ಗೆಯಿಂದ ಎಷ್ಟೊಂದು ಇಂಜೆಕ್ಷನ್ ಕೊಡ್ತಾ ಇದ್ದೀರಾ? ಡಾಕ್ಟರ್, ಆಪರೇಷನ್ ಇವತ್ತಾ ಇಲ್ಲ ನಾಳೆನಾ? ಹೆಚ್ಚಿಗೆ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡ. ಯು ನೀಡ್ ರೆಸ್ಟ್. ಡಾಕ್ಟರ್, ಆಪರೇಷನ್ ಮುಗಿದ್ಮೇಲೆ ನನಗೆ ಪ್ರಜ್ಞೆ ಬರುತ್ತಲ್ವಾ? ಆಗ ನನ್ನ ತಂಗಿನ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ನೋಡೋಕೆ ನಾನು ಇಷ್ಟಪಡ್ತೇನೆ. ನಾಳೆನೆ ನನ್ನ ತಂಗಿ ಮದುವೆ. ನಿನ್ ತಂಗಿ ಮದುವೆಗೋಸ್ಕರ ಇತ್ಯಾಗನ? ವೆರಿ ಗುಡ್. ತುಂಬಾ ಸಂತೋಷ. ಕರ್ಣ ನೋಡಮ್ಮ ಎಂಥ ಕೆಲಸ ಮಾಡಿದ್ದಾನೆ. ಮದುವೆ ದಿವಸನೇ ಎಲ್ಲೋ ಹೊರಟೋಗಿದ್ದಾನೆ. ನನಗೂ ಕೂಡ ಹೇಳಿಲ್ಲಕ್ಕೆ. ಜಯ, ಮಾವ, ನೀವು ರೆಸ್ಟ್ ತಗೊಳ್ಳಿ. ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ಇಷ್ಟು ದಿವಸ ನನ್ನ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅವಳು ಹೊರಟು ಬರ್ತೀನಿ ಅಂತ ಹೇಳಕ್ ಬಂದಾಗ ನಾನು ಆತರ ಪಟ್ಟು ಮದುವೆ ಮಾಡಿದೆ ಅಂತ ಅನಿಸ್ಬಿಡ್ತು. ಜಯ ಇನ್ನೂ 4 ದಿನ ನಮ್ಮನೇಲಿ ಇರ್ಬೇಕಾಗಿತ್ತು. ಯಾವತ್ತಾದ್ರೂ ಒಂದಿನ ಅತ್ತೆ ಮನೆಗೆ ಕಳಿಸ್ಲೇಬೇಕಲ್ಲ. ಅಮ್ಮ, ಅವಳು ಹೋಗೋವಾಗ ಏನಾದ್ರೂ ಹೇಳ್ಬಿಟ್ಟು ಹೋದ್ಲಾ? ಕರ್ಣ ಬಂದ ತಕ್ಷಣ
ಅವ್ರ ಮನೆ ಕಳಿಸ್ಬೇಕಂತೆ. ಅವನು ಈ ಮದುವೆ ಹೊತ್ತಿಗೆ ಎತ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇಲ್ಲೇ ನಿಲ್ಸಪ್ಪ. ಎಲ್ಲಿ ಕೊಡು. ಕೊಡು ಮಮ್ಮಿ. ಓಹ್ ಶಾಂತಿ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ನಮಸ್ತೆ ಆಂಟಿ. ನಮಸ್ತೆ ನಮಸ್ತೆ. ಒಳಗಡೆ ಹೋಗಮ್ಮ. ಜಯ ಗಂಡನ ಮನೆಗೆ ಹೊರಟೋಗ್ಬಿಟ್ಲ ಅದಕ್ಕೆ? ಈಗ ತಾನೇ ಹೋದ್ಲು. ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರೆ ನೋಡಬಹುದಾಗಿತ್ತು. ಏನ್ ಮಾಡ್ಲಿ ಅದಕ್ಕೆ, ಹುಡುಗರಿಗೆ ನಿನ್ನೆ ತಾನೇ ಪರೀಕ್ಷೆ ಮುಗೀತು. ಮದ್ವೆಗಂತೂ ಬರೋಕಾಗ್ಲಿಲ್ಲ. ಗಂಡನ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಜಯನಾದ್ರೂ ನೋಡೋಣ ಅಂತ ಬಂದೆ. ಆದ್ರೆ ಅದಕ್ಕೂ ಲೇಟ್ ಆಗಿ ಹೋಯ್ತು. ಹುಡುಗ ಹೇಗಿದ್ದಾನೆ? ಚೆನ್ನಾಗಿದ್ದಾನ? ತುಂಬಾ ಲಕ್ಷಣವಾಗಿದ್ದಾನೆ. ಶಾಂತಿ, ನಮ್ಮ ಮಾವನವರು ನಿನ್ನ ತುಂಬಾ ಹೊಗಳ್ತಾ ಇದ್ರು. 10 ಜನದ ಕೆಲ್ಸಾನ ನಮ್ ಶಾಂತಿ ಒಬ್ಳೇ ಮಾಡಿದ್ಲು ಅಂತ ಹೇಳ್ತಾ ಇದ್ರು. ನಾನೇನ್ ಮಾಡ್ದೆ ಅದಕ್ಕೆ? ಶಾಂತಿ, ಎಂಥ ದೊಡ್ಡ ಮನಸ್ಸಮ್ಮ ನಿಂದು. ಕರ್ಣನ್ ಜೊತೆ ನೀನ್ 60,000 ಕಳಿಸ್ತಾ ಇದ್ದಿದ್ರೆ ಇವತ್ತಿ ಮನೆ ಕಂಡೋರ್ ಪಾಲಾಗ್ತಾ ಇತ್ತು. ಏನು 60,000 ರೂಪಾಯಿನ ನಾನು ಕರ್ಣನ್ ಕೈಲಿ ಕಳ್ಸಿದ್ನ? ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿ ಬರ್ಬೇಕು? ಹಾಗಾದ್ರೆ ಕರ್ಣ ಮೈಸೂರಿಗೆ ಬಂದಿರ್ಲಿಲ್ವಾ? ಬಂದಿದ್ದ. ಅದ್ಯಾವುದೋ ಫುಟ್ಬಾಲ್ ಮ್ಯಾಚ್ ಅಂದ್ಬಿಟ್ಟು 6 ತಿಂಗಳ ಕೆಳಗೆ. ಹಾಗಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಾ? ಇಲ್ಲ, ದೇವರಾಣಿಗೂ ಇಲ್ಲ. ನಳಿನಿ, ನನ್ ಜೊತೆ ಬಾಮ್ಮ. ನೋಡಿ, ಅಲ್ಲಿದ್ದಾನೆ. ನನ್ಗನ್ಸುತ್ತೆ ಬ್ಯಾಂಕ್ ಲೂಟಿ ಮಾಡಿರೋ ಜೊತೆ ಇವನು ಸೇರಿರ್ಬೇಕು. ನಿನ್ ಮಾತ್ ನಿಜ ಇರ್ಬೇಕು ಕಣೆ. ಕರ್ಣ ಮನೆ ಬಿಟ್ಟು ಹೋದ್ ಮಾರನೇ ದಿನ ಬೆಳಿಗ್ಗೆ ಪೇಪರ್ನಲ್ಲಿ ಬ್ಯಾಂಕ್ ಕೊಳ್ಳೆ ಹೊಡೆದು 60,000 ರೂಪಾಯಿ ದೋಚಿದ್ದಾರೆ ಅಂತ ಬಂದಿತ್ತು. ಛೆ, ಕೆಲ್ಸಕ್ಕೆ ಬಾರ್ದು ಮಾತನ್ನ ಯಾಕೆ ಮಾತಾಡ್ತೀರಾ? ಮನೆಗ್ ಬಂದ್ಮೇಲೆ ಅವನ್ನೇ ಕೇಳಿದ್ರಾಯ್ತು. ಅವನಲ್ಲಿ ಬರ್ತಾನೆ. ಪೊಲೀಸ್ ಹೆದರ್ಕೊಂಡು ತಲೆ ಮರೆಸ್ಕೊಂಡಿದ್ದಾನೆ. ಅಣ್ಣ, ನಾನ್ ಬಹಳ ಗೌರವಿಸ್ತ. ಎಲ್ಲದಕ್ಕಿಂತ ಮರ್ಯಾದೆ ಮುಖ್ಯ. ಅವ್ನ ನನ್ನ ತಮ್ಮನೇ ಆದ್ರೇನು? ಕೌಂಟ್ರಲ್ ಇಸ್ ಕೌಂಟ್ರಲ್. ಅವನ ಖಂಡಿತ ನಾ ಬೇಲ್ ಕೊಟ್ಟು ಮಾತಾಡ್ಬಿಡ್ಸೋಲ್ಲ. ನೀವ್ಯಾರು ಬೇಲ್ ಕೊಟ್ಟವನ್ನ ಬಿಡಿಸೋ ಅಗತ್ಯನೂ ಇಲ್ಲ. ಆ ತಬ್ಬಲಿ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಎಲ್ಲ ನಿಮ್ಮಿಂದ ಅದಕ್ಕೆ ನೀವು ಅವನ್ನ ವಹಿಸ್ಕೊಂಡು ಡಾಕುತರ ಆಗೋದ. ಪಾಪ, ಈ ವಯಸ್ಸಿನಲ್ಲಿ ನಮ್ ತಂದೆ ಅದ್ ಹೇಗ್ ತಲೆ ಎತ್ಕೊಂಡು ಓಡಾಡ್ತಾರೋ ಏನು. ಮಾವ ತಲೆ ತಗ್ಸುವಂತ ಕೆಲ್ಸನ ಅವ್ರ ಮಗ ಕರ್ಣ ಮಾಡ್ತಾನೆ ಅಂತ ಅನ್ಕೋತೀರಾ? ಹಾಗಾದ್ರೆ ರಾತ್ರಿ 60,000 ರೂಪಾಯಿ ಹೇಗ್ ಬಂತು? ಏನ್ ಲಾಟ್ರಿ ಹೊಡಿತಾ? ನೀವು ಸಾವುಕಾರ್ ಜೋಶಿಯವರ ಹೆಸರು ಕೇಳಿದ್ದೀರಾ? ಮಾರುತಿ ಸಿಮೆಂಟ್ ಫ್ಯಾಕ್ಟರಿ, ಮಾರುತಿ ಟೆಕ್ಸ್ಟೈಲ್ಸ್. ಆ ಕೋಟ್ಯಾಧೀಶ್ವರ ಯಾರು ಗೊತ್ತಿಲ್ಲ. ಅವರ ಒಬ್ಬನೇ ಮಗನಿಗೆ 2 ಕಿಡ್ನಿಗಳು ಕೆಟ್ಟು ಹೋಗಿತ್ತು. ನಿಮ್ ತಮ್ಮ ಕರ್ಣ ತನ್ನ 1 ಕಿಡ್ನಿನ ಅವನಿಗೆ ಕೊಟ್ಟು ಆ ಹುಡುಗನ ಪ್ರಾಣ ಉಳಿಸ್ದ. ಅವರ ತಂದೆ ಹತ್ರ 60,000 ತಗೊಂಡು ತನ್ನ ತಂಗಿ ಮದುವೆ ಮಾಡಿಸ್ದ. ಇಲ್ಲಿ ನಾವೆಲ್ಲ ಮದುವೆ ಆನಂದದಲ್ಲಿ ಲಾಡು ಚಿರೋಟಿ ತಿಂತ ಇದ್ರೆ ಆ ತಬ್ಬಲಿ ಅಲ್ಲಿ ಆಪರೇಷನ್ ಟೇಬಲ್ ಮೇಲೆ ಸಾವು ಬದುಕಿನ ಜೊತೆ ಹೋರಾಡ್ತಿದ್ದ. ಯಾವ ಫುಟ್ಬಾಲ್ಗೋಸ್ಕರ ಅವನು ನಮ್ಮೆಲ್ಲರ ಹತ್ರ ಬಯಸ್ಕೊಟ್ಟಿದ್ನು, ಯಾವ ಫುಟ್ಬಾಲ್ ಅವನ ಭವಿಷ್ಯದ ಕನಸಾಗಿತ್ತು, ಅವನ ಬಾಳಿನ ಉಸಿರಾಗಿತ್ತು, ಅದನ್ನ ಒಂದೇ ಸಾರಿ ಮರಿಬೇಕಾಗುತ್ತೆ ಅಂತ ತಿಳಿದಿದ್ರು ತನ್ನ ತಂಗಿ ಮದುವೆಗೋಸ್ಕರ ಈ ತ್ಯಾಗಕ್ಕೊಪ್ಕೊಂಡು ನಗ್ನಗ್ತಾ ಬಾಂಡಕ್ಕೆ ಸೈನ್ ಮಾಡಿದ್ದಾನೆ. ಮನೆಯಲ್ಲಿ ಕೆಲಸಕ್ಕೆ ಬಾರದವನು, ನಿಮ್ಮಷ್ಟೇ ಓದಿಲ್ದೇ ಇರೋನು, ತನ್ನ ದೇಹದ ಭಾಗನೇ ಕೊಯ್ದು ಕೊಟ್ಟು ಒಡ ಹುಟ್ಟಿ ತಂಗಿಗೆ ಮದುವೆ ಮಾಡ್ತಿದ್ರೆ 3 ಕಾಸಿನ ಸಹಾಯನೂ ಮಾಡದೇ ಇರೋ ನೀವು ಅವನ ವಿಚಾರದಲ್ಲಿ ಕುಚೋದ್ಯ ಮಾಡ್ತೀರಾ? ಕಾರಣ ಯಾಕಿಂತ ಕೆಲಸ ಮಾಡ್ದಕ್ಕೆ? ಬೇರೆ ಏನಮ್ಮ ಮಾಡ್ತಾನೆ? ಸಂಪಾದಿಸೋ 3 ಜನ ಅಣ್ಣಂದ್ರು ನಾವು ಕೈಲಾಗದವರು ಅಂತ ಬೋರ್ಡ್ ಹಾಕೊಂಡ್ಬಿಟ್ರಲ್ಲ. ಮನೇನ ಆಧಾರ ಮಾಡಿ ಅಂತ ಒಬ್ಬ ಮಗ, ಮನೇನ ಭೋಗಿಕ್ ಬಿಡಿ ಅಂತ ಒಬ್ಬ ಮಗ. ಮನೆ ಮಾರೋದಾದ್ರೆ ಈ ಮದುವೆನೇ ಬೇಡ ಅಂತ ಅಳ್ತಿರೋ ಜಯ. ನನ್ನ ಗತಿ ಏನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿರೋ ನಿಮ್ ತಂದೆ ಈಗ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತಿದಾರಲ್ಲ, ಆಗ ಯಾರಾದ್ರೂ ಜಯನ್ ಕಣ್ಣೀರ್ ಒರೆಸಿದ್ರ? ತಂದೆ ತಲೆ ಮೇಲಿನ ಭಾರ ಇಳಿಸಿದ್ರ? ಆ ಕಾಲದಲ್ಲಿ ಕರ್ಣ
ತನ್ನ ಮೈಗಂಟುಕೊಂಡಿದ್ದ ಕವಚನೇ ಕತ್ತರಿಸಿ ದಾನ ಕೊಟ್ಟ ಅಂತ ಕೇಳಿದ್ದೆ. ಇವತ್ತು ನಮ್ಮ ಕರ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೊರಟೋದ. ತನ್ನ ದೇಹದ ಬಹುಮುಖ್ಯವಾದ ಅಂಗನೇ ಕತ್ತರಿಸಿಕೊಟ್ಟು ಸಾಯ್ತಾ ಇದ್ದ ಮನುಷ್ಯನ ಪ್ರಾಣ ಉಳಿಸ್ಬಿಟ್ಟ. ನೋಡಿ, ನಿಮಗೆಲ್ಲ ಕೈ ಮುಗಿತೀನಿ. ಈ ವಿಷಯನ ಮಾವನವ್ರಿಗೆ ತಿಳಿಸ್ಬೇಡಿ. ಅವ್ರಿಗೆ ದುಃಖ ತಡ್ಕೊಳ್ಳೋ ಶಕ್ತಿ ಇಲ್ಲ. ಕಸ್ತೂರಿ ವಾಸ್ತೆನ ಮುಚ್ಚಿಡೋಕ್ ಸಾಧ್ಯನಾ? ನನ್ನ ಮಗ ತುಂಬಾ ದೊಡ್ಡವನು. ನನ್ನ ಕಣ್ಣು ಮುಂದೆ ವಾಮನಾಗಿ ನಿಂತಿದ್ದ. ಇವತ್ತು ತ್ರಿವಿಕ್ರಮನಾಗಿ ಬೆಳೆದು ಬಿಟ್ಟ. ಸಾವಿತ್ರಿ, ಅವನೆಲ್ಲಿದ್ದಾನೆ? ನಾನು ಅವನ್ ನೋಡ್ಬೇಕಲ್ಲ. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಮಾವ. ಡಾಕ್ಟರ್ ಯಾರನ್ನು ನೋಡಕ್ ಬಿಡ್ತಿಲ್ಲ. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಲೇಟ್ ಆಗ್ಬಿಟ್ಟು ಅಕಸ್ಮಾತ್? ನೀವ್ ಆ ಥರ ಎಲ್ಲ ಮಾತಾಡ್ಬೇಡಿ ಮಾವ, ಮಾತಾಡ್ಬೇಡಿ. ಇಲ್ಲ ಇಲ್ಲಮ್ಮ, ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ. ಅವನು ಚೆನ್ನಾಗಿರ್ತಾನೆ. ನೀವೀಗ ರೆಸ್ಟ್ ತಗೊಳ್ಳಿ ಮಾವ. ಬೆಳಿಗ್ಗೆ ಎಲ್ರೂ ಹೋಗಿ ನೋಡೋಣ. ಎಲ್ರೂ ಯಾಕೆ? ಅವರೆಲ್ಲರೂ ಏನ್ ಮಾಡಿದ್ದಾರೆ ಅವನಿಗೆ? ಅವನಿಗೆ ನಾನ್ ಸಾಲ್ಗಾರ. ಈ ಅಪ್ಪನ ಭಾರ ಇಳಿಸೋಕ್ಕೋಸ್ಕರವಾಗಿ ತನ್ನ ದೇಹದ ಭಾಗನೇ ಮಾರಿದ ತ್ಯಾಗಿ ಅವರು. ಬೇರೆ ಯಾರು ಬೇಡ, ನಾನು ನೀನು ಇಬ್ಬರೇ. ಸಾವಿತ್ರಿ, ನಾಳೆ ನಾನು ಅವನ್ ನೋಡಿದಾಗ ನಾನು ಯಾವ ರೀತಿ ನಡ್ಕೊಳ್ಳಿ? ಅವನಿಗೆ ಥ್ಯಾಂಕ್ಸ್ ಹೇಳಲೆ? ಇಲ್ಲ ಸಾಲದ ಭಾರ ಹೊರದಾಗೆ ನನ್ನ ಮರ್ಯಾದೆ ಕಾಪಾಡ್ದವನಿಗೆ ಆಶೀರ್ವಾದ ಮಾಡ್ಲೆ? ಇಲ್ಲ ಅವನ ಎರಡು ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಲೆ? ನೀವು ಹಾಗೆಲ್ಲ ಮಾತಾಡಬಾರ್ದು. ಅದವನಿಗೆ ಶ್ರೇಯಸ್ಸಲ್ಲ. ಯಾಕೆ ಶ್ರೇಯಸ್ಸಲ್ಲ? ಹಿಂದೆ ಅದೊಂದೂ ಸಿಗಲ್ಲ ಅಂತ ಈಗ ನೋಡ್ತೀಯ? ಆ ಗೋಲ್ ಕೀಪರ್ ನಮ್ ಸಂಸಾರ ಅನ್ನೋ ಟೀಮನ್ ಮಾನನೇ ಕಾಪಾಡ್ಬಿಟ್ಟ. ಮಾವ, ಕರ್ಣ ಅಲ್ಲಿ ನನಗೇನು ಕಾಣಿಸ್ತಾನೆ ಇಲ್ಲ. ನಾನೇನಾದ್ರು ಕುರುಡನಾಗ್ಬಿಟ್ನಾ? ಆ ಕಣ್ಣೀರ್ ನೋರ್ಸ್ಕೊಳ್ಳಿ ಮಾವ. ನನ್ನ ಕಣ್ಣ ಕಾಣಿಸ್ತಾ ಇದ್ದಾನೆ. ನಮಸ್ಕಾರ. ನಮಸ್ಕಾರ ಮಾವ. ಇವರೇ ಜೋಶಿಯವರು. ಇವರ ಮಗನಿಗೆ ನಮ್ ಕರ್ಣ ಕಿಡ್ನಿ ಕೊಟ್ಟಿರೋದು. ಸ್ವಾಮಿ, ನಿಮ್ಮ ಹುಡುಗ ನನ್ನ ಮಗನಿಗೆ ಜೀವದಾನ ಮಾಡಿಬಿಟ್ಟ. ಜೀವದಾನ? ಅವನ ಕಿಡ್ನಿನ ಮಾರಲಿಲ್ಲ, ದಾನ ಮಾಡಿದ್ದಾನೆ. ಅಂದ್ರೆ ಅಷ್ಟೊಂದು ಹಣ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ. ಅವನ ನಮ್ಮ ಕಂಪನಿಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸ್ವಾಮಿ, ನನ್ನ ಮಗನಿಗೆ ಯಾವ ಅಪಾಯನೂ ಇಲ್ಲ ತಾನೆ? ದೇವರು ಅಷ್ಟು ಕಟ್ಕನಲ್ಲ ಸ್ವಾಮಿ. ಮಾವ, ಇವಳೇ ನಳಿನಿ. ನಿನ್ನೆಯಿಂದ ಊಟ ತಿಂಡಿ ನಿದ್ದೆ ಏನು ಇಲ್ದೆ ಕರ್ಣನ್ಗೋಸ್ಕರ ಕಾಯ್ತಾ ಇದ್ದಾಳೆ.
ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ನಥಿಂಗ್ ಟು ವರಿ, ಈಸ್ ಆಲ್ ರೈಟ್. ನಿಮ್ಮಲ್ಲಿ ಯಾರಾದರೂ ಒಬ್ರು ಒಳಗಡೆ ಹೋಗ್ಬೋದು. ಥ್ಯಾಂಕ್ ಯು. ತುಂಬಾ ಸಂತೋಷ. ಸಾವಿತ್ರಿ, ನೀನು ಅಂತಂದ್ರೆ ಒಂದು ಪಂಚಪ್ರಾಣ. ಹೋಗಮ್ಮ. ಮಾವ, ನೀವು? ಇಲ್ಲ, ನೀನು ಹೋಗಮ್ಮ. ಕರ್ಣ, ಆವತ್ತು ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆಯಲ್ಲ, ಇದಕ್ಕೆ ಏನೋ ಯಾಕೋ ಅಳ್ತೀಯ? ನನ್ನ ಆಶೀರ್ವಾದ ಸಾರ್ಥಕವಾಯ್ತು. ನೀನು ವಿಜಯಶಾಲಿ ಆಗ್ಬಿಟ್ಟೆ. ಈ ಬಾಳಿನ ಕುರುಕ್ಷೇತ್ರದಲ್ಲಿ ನೀನ್ ಎಲ್ರನ್ನೂ ಸೋಲಿಸ್ಬಿಟ್ಟೆಪ್ಪ, ಎಲ್ರನ್ನೂ ಸೋಲಿಸ್ಬಿಟ್ಟೆ.